ಧರ್ಮಕ್ಕೆ ಎಷ್ಟು ಶಕ್ತಿ ಮೂಡಿಸೋದೊಂದು ಹುಮ್ಮಸ್ಸು ಇಟ್ಕೊಂಡು ನಾವು ಈಗ ಬಂದಿದ್ದೀವಿ. ನಿಮಗೂ ಕೂಡ ಒಂದೆನಿಸ್ತಾ ಈ ಒಂದು ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ. ಶ್ರೀಯುತರು ಬಳ್ಳಾರಿ ಜಿಲ್ಲೆಯಲ್ಲಿ ತಮ್ಮದೇ ಆದಂಥ ಒಂದು ವಿಶೇಷ ಕಾರ್ಯವೈಫಲ್ಯದಿಂದ ಒಂದು ಸಂಘಟನೆಯು ಒಳ್ಳೆಯ ಹೆಸರು ತರ್ತಾರೆ ಅಂತ ನನ್ನ ಭರವಸೆ ಇದೆ. ಇತ್ತೀಚೆಗೆ ಜಳಗಾಂವ್ ನಗರದಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ 2 ದಿವಸ ಅಖಿಲ ಭಾರತದ ಒಂದು ಬೈಠಕಾಯಿತು. ಆ ಬೈಠಕದಲ್ಲಿ ಒಂದು ವಿಶೇಷ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆ. ಅದ್ರ ಬಗ್ಗೆ ತಮ್ಮ ಜೊತೆಗೆ ನಾನು ಹಂಚ್ಕೊಂಡು ಒಂದು ಪ್ರಯತ್ನ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35,000 ದೇವಸ್ಥಾನಗಳಿವೆ. ಈ 35,000 ದೇವಸ್ಥಾನ ಎಲ್ಲ ಸರ್ಕಾರಿ ಹಸ್ತದಲ್ಲಿ ಇದೆ. ಮಸ್ಜಿದ್ದು, ದರ್ಗಾಗಳು ಅವು ಯಾವ ಸರ್ಕಾರ ಕೈಲಿಲ್ಲ. ಚರ್ಚ್ಗಳು ಮತ್ತು ಬೇರೆ ಇತ್ಯಾದಿ ಯಾವ ಸರ್ಕಾರ ಕೈಲಿಲ್ಲ. ಕೇವಲ ಹಿಂದೂ ಧಾರ್ಮಿಕ ದೇವಸ್ಥಾನ ಮಾತ್ರ ಸರ್ಕಾರ ಕೈಲಿದೆ. ನಮ್ಮ ಸಂಘಟನೆ ಏನು ನಿರ್ಣಯ ಮಾಡಿದಾರಪ್ಪ ಅಂದ್ರೆ, ಈ ದೇವಸ್ಥಾನ ಸರ್ಕಾರ ಹಸ್ತದಿಂದ ಮತ್ತೆ ಭಕ್ತರ ಹಸ್ತದಲ್ಲಿ ಬರಬೇಕು. ಇತ್ತೀಚೆಗೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಒಂದು ಬಹಳ ದೊಡ್ಡದು ಅಂದ್ರೆ ಹೋದ ವರ್ಷ ಆಗಿರೋದು ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು. ಅಲ್ಲೂ ಕೂಡ ಎಲ್ಲ ದೇವಸ್ಥಾನಗಳು ಭಕ್ತರ ಕೈಯಲ್ಲಿ ಇರಬೇಕು ಅನ್ನೋದು ಒಂದು ನಮ್ಮ ಒಂದು ಗುರಿ ಇದೆ. ಆ ಗುರಿ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿಗೆ ಬಹಳಷ್ಟು ಕೆಲಸ ಇದೆ ಸಮಾಜದಲ್ಲಿ. ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಕೆಲಸ ನಮ್ಮ ಕೇಂದ್ರದ ಸಲಹೆಯಿಂದ ನಾವು ಹೆಜ್ಜೆ ಇಡ್ತಾ ಇರ್ತೇವೆ. ಹಾಗಾಗಿ ಈ ವರ್ಷ ತಾವು ಇಲ್ಲಿ ಗಣೇಶ ಚತುರ್ಥಿ ಇಲ್ಲಿ ಯಾವುದು ನಮ್ಮ ಸೆಂಟ್ರಲ್ ಹಾಲಲ್ಲಿ ಮಾಡ್ತಾ ಇದ್ದೀರಿ, ಅಲ್ಲಿ ನಾವು ಅದು ಮಾಡ್ಕೋಬೇಕು. ನಾವು ನಿಮ್ಮ ಜೊತೆಗೆ ಇರ್ತೀವಿ. ಅದರ ನಿಮ್ಮ ಹಸ್ತದಿಂದ ಪ್ರಾರಂಭ ಆಗಲಿ. ಈ 40 ವರ್ಷ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ವಿಶ್ವ ಹಿಂದೂ ಪರಿಷತ್ ಒಂದು ಅಡಿಯಲ್ಲಿ, ಅದು ಹಿಂದುತ್ವ ಅಡಿಯಲ್ಲಿ ಬೆಳಗ್ಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.